ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅನದರ್ ರೆಸಿಪಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲ್ನಾಡ್ ಗೃಹಿಣಿ ಚೈತ್ರ. ನಾನಿವತ್ತು ಕರಿಮೀನು ಸಾರು ಅಥವಾ ಕರಿಮೀನು ಗ್ರೇವಿ ಅಂದರೆ ಡ್ರೈ ಫಿಶ್ ಗ್ರೇವಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 3 ಟೊಮೊಟೊ, 3 ಈರುಳ್ಳಿ, ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಟ್ ಕೊತ್ತಂಬರಿ ತೊಗೊಂಡಿದ್ದೀನಿ. ಪ್ಲಸ್ ಬೆಳ್ಳುಳ್ಳಿ, ಶುಂಠಿ ಇಷ್ಟಿಷ್ಟು ತೊಗೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಬಂದು 2, ಚಕ್ಕೆ ಲವಂಗ ಒಂದು 7ರಿಂದ 8 ಪೀಸು, ಧನಿಯಾ ಪುಡಿ, ಖಾರದ ಪುಡಿ ಹಾಗೆ ಗರಂ ಮಸಾಲ 2 ಸ್ಪೂನ್ ತೊಗೊಂಡಿದ್ದೀನಿ. ಚಿಟಿಕೆಯಷ್ಟು ಅರಿಶಿನ ಹಾಗೆ ಉಪ್ಪು, ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಕರಿಮೀನು ಇಟ್ಕೊಂಡಿದ್ದೀನಿ. ಕರಿಮೀನು ಬಂದು ತಲೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹೀಗೆ ಯಾಕೆ ಮಾಡಿದ್ದೀನಪ್ಪ ಅಂದರೆ ತಲೆಯಲ್ಲಿ ಕಲ್ಲುಗಳಿರುತ್ತೆ ಫ್ರೆಂಡ್ಸ್. ಕಲ್ಲುಗಳು ಹೊಟ್ಟೆಗೆ ಹೋಗಬಾರ್ದು ಅನ್ನೋಕ್ಕೋಸ್ಕರ ತಲೆ ತೆಗೆದು ಹಾಗೆ ಕ್ಲೀನ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಕಾಳನ್ನ ಸಹಿತ 2 ಅವರ್ ನೆನೆಸಿ ಬೇಯಿಸಿದ್ದೆ. ಹೀಗೆ ಮಾಡಿದರೆ ಬೇಗ ಬೇಯುತ್ತೆ ಅಂತ. ಓಕೆ, ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಲಿಕ್ಕೆ ಒಣ ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಣ ಕೊಬ್ಬರಿಗೆ ಸ್ಪೈಸಿ ಐಟಮ್ ಇತ್ತಲ್ಲ, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಖಾರ ಪುಡಿ, ಅರಿಶಿನ ಪುಡಿ, ಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕೋತಾ ಇದ್ದೀನಿ. ಇದನ್ನೇ ಸಪ್ರೇಟಾಗಿ ಮಿಕ್ಸಿ ಮಾಡಬೇಕು. ಪ್ಲಸ್ ಟೊಮೊಟೊ, ಕೊತ್ತಂಬರಿ, ಈರುಳ್ಳಿ ಈ 3ನ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಇದು ಕೊಬ್ಬರಿದು ಮತ್ತು ಸ್ಪೈಸಿ ಐಟಮ್ ಮಾಡಿರೋಂಥ ಮಿಶ್ರಣ. ಇದು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪಿನ ಮಿಶ್ರಣ. ಈಗ ಸ್ಟವ್ ಆನ್ ಮಾಡೋಣ. ಸ್ಟವ್ ಆನ್ ಮಾಡಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕೋಣ. 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದಕ್ಕೆ, ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಬೇಯಿಸಿಟ್ಕೊಂಡಿರೋಂತಹ ಕಡಲೆಕಾಳು ಹಾಕ್ತಾಯಿದ್ದೀನಿ. ಕಡಲೆಕಾಳನ್ನ ಲೈಟಾಗಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಅಷ್ಟು ಬಾಡಿಸ್ಕೊಂಡು ನಂತರ ಕೊಬ್ಬರಿ ಹಾಗೂ ಸ್ಪೈಸಿ ಐಟಮ್ ಮಿಶ್ರಣ ಇತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸಿ ನಂತರ 1 ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬಿಡೋಣ. ಹಸಿ ವಾಸನೆವರೆಗೂ ಹೋಗೋವರೆಗೂ ಹಾಗೆ ಬಿಡೋಣ. 1 ನಿಮಿಷ ಆಗಿದೆ ನೋಡಿ. ಇವಾಗ ಈ ಥರ ಕುದೀತಾ ಇದೆ. ಈಗ ಇದಕ್ಕೆ ಈರುಳ್ಳಿ, ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ಹಾಕೋತಾ ಇದ್ದೀನಿ. ಹಾಕಿ ಒಂದು ಅರ್ಧದಿಂದ 3/4 ಚಮಚಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕೋತಾ ಇದ್ದೀನಿ. ಮೀನಿನಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಒಂದು 2 ಸ್ಪೂನ್ಗೂ ಕಡಿಮೆನೇ ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ಬಾಡಿಸಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಇಟ್ಬಿಡೋಣ. ಇವಾಗ ನೀರು ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ಕರಿಮೀನು ತೊಳಿಲಿಕ್ಕೆ ಬಿಸಿನೀರಲ್ಲಿ ತೊಳಿಬೇಕು. ಹಾಗಾಗಿ ಪಕ್ಕ ಸ್ಟವಲ್ಲಿ ನೀರು ಇಡ್ತಾಯಿದ್ದೀನಿ. ನೀರು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ನೀರು ಕಾದಾಗಿದೆ. ಇವಾಗ ಒಂದು ಬೌಲಲ್ಲಿ ಕರಿಮೀನು ತೊಗೊಂಡಿದ್ದೀನಿ. ಆ ನೀರನ್ನ ಈ ಕರಿಮೀನಿಗೆ ಹಾಕ್ತಾಯಿದ್ದೀನಿ. ಕರಿಮೀನು ಬೌಲ್ಗೆ ಹಾಕ್ತಾಯಿದ್ದೀನಿ. ಹಾಕಿ ತುಂಬ ಹೊತ್ತು ಬಿಡಬಾರ್ದು. ಜಸ್ಟ್ 5 ಮಿನಿಟ್ ಒಳಗಡೆ ಅದನ್ನು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮೀನಲ್ಲಿರುವ ಉಪ್ಪಿನಂಶ, ಅಂದರೆ ತುಂಬ ಉಪ್ಪಿನಂಶ ಇರುತ್ತೆ ಇದರಲ್ಲಿ, ಅದು ಫುಲ್ಲು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಒಂದು 2 ಮಿನಿಟ್ಸ್ ತೊಳೆದ್ರೆ ಸಾಕು. ತುಂಬ ಹೊತ್ತು ಬಿಟ್ಟರೆ ಬಿಸಿನೀರಿಗೆ ಇಲ್ಲೇ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ 1 ನಿಮಿಷ ಅಷ್ಟೇ ಕ್ಲೀನಾಗಿ ತೊಳ್ಕೊಂಡು ಇನ್ನೊಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಬೌಲಿಗೆ ಹಾಕ್ಕೊಂಡು ಮತ್ತೆ ತಣ್ಣೀರಿಂದ ತೊಳ್ಕೊತಾ ಇದ್ದೀನಿ. ತಣ್ಣೀರಿಂದ ತೊಳ್ಕೊಂಡು ಈಗ ಒಂದು ಪ್ಲೇಟ್ಗೆ ಎತ್ತಿಡ್ಕೊತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಇದನ್ನು ಹುರ್ಕೊಳ್ಳೋಣ ಬನ್ನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಸಣ್ಣ ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ಗೆ 1ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಡೈರೆಕ್ಟಾಗಿ ನಾವು ತೊಳೆದಿಟ್ಕೊಂಡಿರೋಂತಹ ಕರಿಮೀನನ್ನು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ. ಖಾರ ಪುಡಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿ ಇವಾಗ ಸಾಂಬಾರು ಮಾಡಲಿಕ್ಕೆ ಇಟ್ಟಿದ್ವಲ್ಲ ಕಡಲೆಕಾಳು ಹಾಕಿ ಅದನ್ನು ಓಪನ್ ಮಾಡೋಣ. ಕುದಿಲಿಕ್ಕೆ ಇಟ್ಟಿದ್ವಲ್ಲ ಅದು ನೋಡಿ ಚೆನ್ನಾಗಿ ಕುದ್ದಿದೆ.
ಹಾಗೆ ಸಾಂಬಾರು ಕೂಡ ಆಗಿದೆ. ಇವಾಗ ಇದರಿಂದ ಸ್ವಲ್ಪ ಸಾಂಬಾರನ್ನ ಕರ್ಮೀನ್ ಫ್ರೈಗೆ ಡಂಪ್ ಮಾಡ್ತಾಯಿದ್ದೀನಿ. ಯಾಕೆ ಹೀಗೆ ಮಾಡ್ತಾಯಿದ್ದೀನಿ, ಎಲ್ಲನೂ ಒಟ್ಟಿಗೆ ಹಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು. ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂದರೆ, ನಾವು ಒನ್ ಟೈಮ್ ಊಟ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಗೆ ಮತ್ತೆ ಹೀಗೆ ಮಾಡಿದ್ವಲ್ಲ ಅದೇ ಪ್ರೊಸೀಜರಲ್ಲಿ ಮತ್ತೆ ಮಾಡ್ಬೋದು. ಬಟ್ ಹೀಗೆ ಎಲ್ಲನೂ ಮಾಡಿಟ್ಟು ಬೆಳಗ್ಗೆ ಕುದಿಸ್ಲಿಕ್ಕೆ ಹೋದರೆ ಮೀನು ಆಲ್ರೆಡಿ ಬೆಂದಿರುತ್ತೆ. ಬೆಳಗ್ಗೆ ಕುದಿಸಿದ್ರೆ ಎಲ್ಲನೂ ಕರಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಒನ್ ಟೈಮಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಹೀಗೆ ಮಾಡೋದು. ನೀವು ನಿಮ್ಮ ಇಷ್ಟ, ನಿಮಗೆ ಹೇಗೆ ಬೇಕನ್ಸುತ್ತೆ ಅಂದರೆ ಎಲ್ಲನೂ ಹಾಕ್ಕೋಬೇಕಂದ್ರೆ ಹಾಕ್ಕೊಂಡು ಮಾಡಿ, ತೊಂದರೆ ಇಲ್ಲ. ಆದರೆ ಇನ್ನೊಮ್ಮೆ ಕುದಿಸಿದಾಗ ಮೀನು ಸಿಗೋದಿಲ್ಲ ಕೈಗೆ, ಎಲ್ಲನೂ ಕರ್ಗೋಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರೆ ತುಂಬ. ಇವಾಗ 1 ನಿಮಿಷ ಅಷ್ಟೇ ಕುದ್ರೆ ಸಾಕಿದ್ದು, ಯಾಕಂದರೆ ಸಾಂಬಾರು ಕುದ್ದಿದೆ. ಹಾಗೆ ಮೀನು ಕೂಡ ಬಿಸಿನೀರಲ್ಲೇ ನಾವು ಕ್ಲೀನ್ ಮಾಡಿದ್ದಕ್ಕೆ ಆಲ್ರೆಡಿ ಅರ್ಧ ಬೆಂದೋಗಿತ್ತು, ಜೊತೆಗೆ ಫ್ರೈ ಮಾಡಿದ್ದಕ್ಕೂ ಕ್ಲಿಯರ್ ಆಗೋಯಿತು. ಸೊ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, 1 ನಿಮಿಷ ಕುದಿಸಿದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿ 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ. ಈ ಫಿಶ್ ಗ್ರೇವಿನ ಅನ್ನದ ಜೊತೆಗೂ ಹಾಗೆ ಮುದ್ದೆ ಜೊತೆಗೂ ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ ಆಗಿರುತ್ತೆ. ಒಣ ಮೀನು ಅಂದರೆ ಕರಿಮೀನು ಅಂತಾರೆ ನಮ್ಮ ಕಡೆ. ಕರಿಮೀನು ಡ್ರೈ ಫಿಶ್ ಗ್ರೇವಿ ರೆಡಿ ಟು ಸರ್ವ್. ನೀವು ಮನೆಯಲ್ಲಿ ಬೇಗ ರೆಡಿ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್ ರೆಸಿಪಿಲಿ ಮತ್ತೆ ಸಿಗ್ತೀನಿ.